ಫ್ರೆಂಡ್ಸ್, ಇವಾಗ ಮೊನಾಸ್ಟ್ರಿಗೆ ಬರ್ತಾ ಇದ್ದೀವಿ. ಮೊನಾಸ್ಟ್ರಿಗೆ ಇಳಿಸಿದ್ದಾರೆ ನಮ್ಮ ಡ್ರೈವರ್ ಅಣ್ಣ. ಸ್ವಲ್ಪ ಟ್ರಾಫಿಕ್ ಕ್ಲಿಯರ್ ಆಗಿದೆ ಇವಾಗ, ಪರವಾಗಿಲ್ಲ. ಸೊ ನೋಡಕ್ಕೆ ಹೋಗ್ತಾ ಇದ್ದೀವಿ. ಇದು ಮೊನಾಸ್ಟ್ರಿ. ಇಲ್ಲಿ ಏನಪ್ಪ ಅಂದರೆ ನಿಮಗೆ ಸಿಕ್ಕಿಮಲ್ಲಿ ಸಿಕ್ಕಾಪಟ್ಟೆ ಮೊನಾಸ್ಟ್ರಿ ಸಿಗುತ್ತೆ. ಯಾಕಂದರೆ ಬೌದ್ಧಿಸಮ್ ಇಲ್ಲಿ ಸಿಕ್ಕಾಪಟ್ಟೆ ಫಾಲೋ ಮಾಡ್ತಾರೆ. ಆ ಕಾರಣದಿಂದ ನೀವು ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಒಂದು ಮೊನಾಸ್ಟ್ರಿ ನಮ್ಗೆ ಸಿಕ್ಕಿದೆ. ಸೊ ಹೋಗ್ಬಿಟ್ಟು ನೋಡೋಣ. ನೋಡಿ, ಎಂಟರ್ ಆಗ್ತಾ ಇದ್ದೀವಿ. ಡಾರ್ಜಿಲಿಂಗ್ ಪ್ರದೇಶದ ಅತ್ಯಂತ ಹಳೆಯ ಟಿಬೇಟಿಯನ್ ಬೌದ್ಧ ಮಂದಿರಗಳಲ್ಲಿ ಇದು ಒಂದು. ಈ ಮಠ ಸಮುದ್ರ ಮಟ್ಟದಿಂದ ಸುಮಾರು 8,000 ಅಡಿ ಎತ್ತರದಲ್ಲಿದೆಯಂತೆ. ಅದಕ್ಕೆ ಇಲ್ಲಿ ಬಂದ ತಕ್ಷಣ ನಮಗೆ ತಂಪಾದ ಗಾಳಿ ಮತ್ತು ಒಂದು ವಿಭಿನ್ನ ಶಾಂತಿಯ ಅನುಭವ ಆಗುತ್ತೆ. ಗೂಮ್ ಎಂಬ ಹೆಸರು ಕೇಳಿದ ತಕ್ಷಣ ನನಗೆ ಗೂಮ್ ರೈಲು ನಿಲ್ದಾಣ ನೆನಪಾಗುತ್ತೆ. ಭಾರತದಲ್ಲಿ ಅತಿ ಎತ್ತರದ ರೈಲು ನಿಲ್ದಾಣದಲ್ಲಿ ಇದು ಒಂದು. ಅದೇ ಪ್ರದೇಶದಲ್ಲಿ ಈ ಸುಂದರವಾದಂತಹ ಮೊನಾಸ್ಟ್ರಿ ಇರೋ ಕಾರಣ ಇದಕ್ಕೆ ಗೂಮ್ ಮೊನಾಸ್ಟ್ರಿ ಅಂತ ಕರಿತೀವಿ. ನೋಡಿ, ಇನ್ನು ನಾವು ಮಠವನ್ನ ಪ್ರವೇಶಿಸ್ಬೇಕು. ಮಠ ಅಥವಾ ಮೊನಾಸ್ಟ್ರಿನ. ಈ ಮೊನಾಸ್ಟ್ರಿನ ಎಂಟರ್ ಆದ ತಕ್ಷಣ ನಮ್ಗೆ ಕಾಣುವಂಥದ್ದು ಏನಪ್ಪಾ ಅಂದ್ರೆ ಬುದ್ಧನ ಪ್ರತಿಮೆ ಹಾಗೂ ಸುತ್ತಮುತ್ತ ಬೇರೆ ಬೇರೆ ಕಲಾಕೃತಿಗಳು. ಇದು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕಲಾಕೃತಿಗಳು. ನಮಗೆ ಇದರ ಕೆಲವೊಂದರ ಅರ್ಥ ಮೀನಿಂಗು ಗೊತ್ತಿಲ್ಲದೆ ಇರಬಹುದು, ಬಟ್ ಇದರ ಬ್ಯೂಟಿನ ನಾವು ನೋಡ್ಬಿಟ್ಟು ಏನಂತ ಹೇಳ್ಬೋದು, ಆರಾಧಿಸಬಹುದು. ನೋಡಿ, ಇಲ್ಲಿ ಇದೆ ಬುದ್ಧನ ಪ್ರತಿಮೆ ಉಂಟು. ಬೌದ್ಧ ಧರ್ಮದಲ್ಲಿ ಇದು 15 ಅಡಿ ಎತ್ತರದ ಬುದ್ಧನ ಪ್ರತಿಮೆ ಅಂತೆ. ಬೌದ್ಧ ಧರ್ಮದಲ್ಲಿ ಮೈತ್ರೇಯ ಬುದ್ಧರನ್ನು ಭವಿಷ್ಯದ ಬುದ್ಧ ಎಂದು ನಂಬ್ತಾರಂತೆ. ಗೋಡೆಗಳ ಮೇಲಿರುವ ಬಣ್ಣ ಬಣ್ಣದ ಚಿತ್ರಗಳು, ಪ್ರಾಚೀನ ಹಸ್ತಪ್ರತಿಗಳು ಮತ್ತು ಟಿಬೇಟಿಯನ್ ಕಲಾಕೃತಿಗಳು ಈ ಸಂಸ್ಕೃತಿಯ ಶ್ರೀಮಂತಿಕೆನ ನಮಗೆ ತೋರಿಸ್ಕೊಡುತ್ತೆ. ನಾವಿಲ್ಲಿ ಬಂದಾಗ ಸುತ್ತಮುತ್ತಲಿನ ವಾತಾವರಣ ತುಂಬಾ ಶಾಂತವಾಗಿತ್ತು. ಪ್ರಾರ್ಥನೆಯ ಧ್ವನಿ ಕೇಳ್ತಿತ್ತು. ಪ್ರವಾಸಿಗರು ಕೂಡ ತುಂಬಾ ಗೌರವದಿಂದ ಈ ಸ್ಥಳನ ವೀಕ್ಷಿಸ್ತಾ ಇದ್ರು. ನಗರದ ಗದ್ದಲದಿಂದ ದೂರವಾಗಿ ಕೆಲ ಕ್ಷಣ ಮನಸ್ಸಿಗೆ ನೆಮ್ಮದಿ ಬೇಕಂದ್ರೆ ಇಂತಹ ಸ್ಥಳಗಳು ನಿಜವಾಗ್ಲೂ ವಿಶೇಷ ಅನಿಸ್ತದೆ, ಮತ್ತೆ ಬರಲೇಬೇಕು. ಡಾರ್ಜಿಲಿಂಗ್ಗೆ ಬರುವವರು ಸಾಮಾನ್ಯವಾಗಿ ಟೈಗರ್ ಹಿಲ್, ಟಾಯ್ ಟ್ರೈನು, ಚಹಾ ತೋಟಗಳು ನೋಡ್ಬೇಕು ಅಂತಾರೆ. ಆದ್ರೆ ಈ ಗೂಮ್ ಮೊನಾಸ್ಟ್ರಿ ಕೂಡ ಮಿಸ್ ಮಾಡದೆ ನೀವು ನೋಡಬೇಕು. ಇದು ಕೇವಲ ಒಂದು ಪ್ರವಾಸಿ ಸ್ಥಾನ ಅಲ್ಲ, ಇತಿಹಾಸ, ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆ ಅಂತ ಹೇಳ್ತಾರಲ್ಲ, ಅದರ ಒಂದು ಸುಂದರ ಸಂಗಮವಾಗಿದೆ. ನಮ್ಗೆ ಸ್ಥಳ ತುಂಬಾ ಇಷ್ಟವಾಯಿತು. ನಿಮಗೆ ಹೇಗಿದೆ ಎಂದು ಕಾಮೆಂಟ್ ನಲ್ಲಿ ತಿಳಿಸಿ. ಡಾರ್ಜಿಲಿಂಗ್ಗೆ ಬಂದ್ರೆ ನೀವು ಈ ಮೊನಾಸ್ಟ್ರಿನ ಮಿಸ್ ಮಾಡದೆ ನೋಡಿ. ಗೆಳೆಯರೆ, ಇದು ನಮಗೆ ಆನ್ ದ ಸ್ಪಾಟ್ ಸಿಕ್ಕಿರುವಂತಹ ವಾರ್ ಮೆಮೋರಿಯಲ್. ಇದರಲ್ಲಿ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಲ್ಲ, ಜಸ್ಟ್ ಒಂದು ಝಲಕ್ ನೀವು ನೋಡ್ಬೋದು. ಹಾಯ್ ಫ್ರೆಂಡ್ಸ್, ಫೈನಲಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಚೆನ್ನಾಗಿದೆ, ಇತ್ತು ಚಿಕ್ಕ ಪ್ಲೇಸು. ನೋಡಿ, ಈ ಕಡೆ ಈ ಥರ ಇದೆ ವ್ಯೂ. ಈವಂದರೂ ಚಿಕ್ಕದಾಗಿದೆ, ಬಟ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ನಾನು ಆರ್ಡ್ರ್ ಮಾಡಿದ್ದೀನಿ ಚಿಕನ್ ಸ್ಯಾಂಡ್ವಿಚ್ಚು, ಮತ್ತು ಪ್ರೋಟೀನ್ ಬೇಕಲ್ವ, ಅದಕ್ಕೋಸ್ಕರ ಮಸಾಲ ಎಗ್ ಆಮ್ಲೆಟ್ ಮಾಡಿದ್ದೀನಿ. ಬರುತ್ತೆ. ವೈಫು ಏನಂತಾರೆ, ಸೇಮ್ ಚಿಕನ್ ಚೀಸ್ ಸ್ಯಾಂಡ್ವಿಚ್ ಆರ್ಡ್ರ್ ಮಾಡಿದ್ದಾರೆ, ಮತ್ತು ಸೂಪು ಆರ್ಡ್ರ್ ಮಾಡಿದ್ದಾರೆ. ಒಳ್ಳೆ ಚಳಿ ಇದೆ, ಅದಕ್ಕೋಸ್ಕರ ಬಿಸಿ ಬಿಸಿ ಸೂಪ್ ಕುಡಿಲಿಕ್ಕೆ ಸಖತ್ತಾಗಿರುತ್ತೆ. ನೋಡೋಣ. ಎಸ್ಪೆಷಲಿ ನಿನ್ನೆ ಲೋಕಲಲ್ಲಿ ನಾವು ಮೊಮೋಸ್ ತಿಂದ್ವಿ, ಸಖತ್ತಾಗಿರುತ್ತೆ. ಇಲ್ಲೂ ಮೋಸ್ಟ್ಲಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಟ್ರೈನ್ ಕೂಡ ಬರ್ತಾ ಇದೆ, ಲೋಕಲ್ ಜಾಯ್ರೈಡ್ ಟ್ರೈನು. ಇಲ್ಲಿಂದ ಕಾಣಲ್ಲ, ತುಂಬ ಸೌಂಡ್ ಇದೆ. ನಾನು ತೋರಿಸ್ತೀನಿ ಇನ್ನೊಂದ್ಸರಿ ಬಂದಾಗ. ಏನಾದರೂ ಬಂದರೆ ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಸಖತ್ತಾಗಿದೆ. ಬಟ್ ಜಾಯ್ರೈಡ್ ಟ್ರೈನಿಗೆ 2 ರಿಂದ 3 ತಿಂಗಳು ಮುಂಚೆ ಬುಕ್ ಮಾಡಬೇಕಂತೆ. ನಾವು ಬುಕ್ಕೇ ಮಾಡಿಲ್ಲ, ನಮ್ಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಬಂದುಬಿಟ್ಟು ಬುಕ್ ಮಾಡ್ಬೋದು ನಾರ್ಮಲಿ ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಿಲ್ಲ.
ಓಕೆ, ನಮ್ಮ ಡ್ರೈವರ್ ಭಯ್ಯನೂ ಹೇಳ್ತಾ ಇದ್ದಾರೆ, ಏನು ಇದಿಲ್ಲ, ಜಾಯ್ ಟ್ರೈನ್ ತೊಗೊಂಡ್ರೆ ನೀವೇನು ಸೆಲ್ಫಿ ತೊಗೋಬೋದು, ಹಿಂಗೆ ಹೋಗ್ಬೋದು ಅಷ್ಟೇ, ಬಿಟ್ಟರೆ ಫುಲ್ ವ್ಯೂ ಸಿಗಲ್ಲ. ಮೊದಲು ಯಾಕಂದರೆ ಮನೆಗಳಿರಲಿಲ್ಲ ಇಲ್ಲಿ, ಮನೆಗಳಿದ್ದಾಗ ಸಖತ್ ವ್ಯೂ ಸಿಗ್ತಿತ್ತಂತೆ. ಬಟ್ ಇವಾಗ ಮನೆಗಳೆಲ್ಲ ಕಟ್ಟಿದ್ದಕ್ಕೋಸ್ಕರ ನಿಮಗೆ ಪ್ರಾಪರ್ ವ್ಯೂ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಷ್ಟು ಸಿಗಲ್ಲ ಅಂತ ಅವ್ರು ಹೇಳಿದರು. ಸೊ ಓಕೆ, ಅದನ್ನು ಮಿಸ್ ಮಾಡ್ಕೊಂಡಿರೋದಕ್ಕೆ ಅದರಿಂದ ನಮಗೆ ಇವಾಗ ಅಷ್ಟು ಏನಂತೀರಿ ಮಿಸ್ ಅಂತ ಫೀಲಿಂಗ್ ಅನಿಸಲ್ಲ. ಸೊ ಫೈನ್, ನೋಡೋಣ. ಶು ನೋಡಿ ಎಷ್ಟು ಸಖತ್ತಾಗಿದೆ. ಆ್ಯಕ್ಚುಲಿ ನಾವು ಬ್ರೇಕ್ಫಾಸ್ಟಿಗೆ ಬಂದಿರೋ ಪ್ಲೇಸ್ ನೋಡಿ, ಇಲ್ಲಿ ಬುದ್ಧನೆಲ್ಲ ಇಟ್ಟಿದ್ದಾರೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹೊರಗಡೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಕಂಡ್ರೆ ಇವತ್ತು, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ಬಿಕಾಸ್ ಇವಾಗ ಸೀಸನ್ ಅಲ್ವಾ, ಟೂರಿಸ್ಟ್ ಪ್ಲೇಸು, ಅದಕ್ಕೋಸ್ಕರ ತುಂಬ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಇಲ್ಲೇ ನೋಡಿ ಟ್ರ್ಯಾಕ್ ಇದೆ, ರೈಲ್ವೆ ಟ್ರ್ಯಾಕು. ಇಲ್ಲಿ ಇವಾಗ ಬರ್ತಾ ಇರುತ್ತೆ ಜಾಯ್ ಟ್ರೈನು. ಇವಾಗ ಫಾಗ್ ಹೋಗ್ಬಿಟ್ಟು ಆ್ಯಕ್ಚುಲಿ ಸ್ವಲ್ಪ ಸನಿಯಾಗಿದೆ ನೋಡಿ, ಫುಲ್ ಲೈನಲ್ಲಿ ಇಟ್ಬಿಟ್ಟಿದೆ ಎಲ್ಲದು. ನೋಡಿ ಫ್ರೆಂಡ್ಸ್, ಫಸ್ಟ್ ಆರ್ಡರ್ ಸೂಪ್ ಬಂದಿದೆ, ಬ್ಯಾಟಿಂಗ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ ಮೇಡಮು. ನೋಡಿ ಫ್ರೆಂಡ್ಸ್, ಇವಾಗ ಟಾಯ್ ಟ್ರೈನ್ ಬರ್ತಾ ಇದೆ. ಆವಾಗಲೇ ಹೇಳಿದೆ ಕ್ಯಾಪ್ಚರ್ ಮಾಡ್ತೀನಿ ಅಂತ. ಬರುತ್ತೆ ನೋಡಿ, ಫುಲ್ ಹೊಗೆ ಬಿಡ್ಕೊಂತ ಬರ್ತೈತೆ ನೋಡಿ, ಸಖತ್ತಾಗಿದೆ. ಹೇಗಿದೆ ನೋಡಿ ರೈಲ್ವೆ ಟ್ರ್ಯಾಕ್ಸು.